ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಸ್ಟಫ್ಡ್ ಬದನೆಕಾಯಿ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಇದರಲ್ಲಿ ಮಸಾಲೆ ತುಂಬಿದ್ದೀವಲ್ಲ ಅದು ನೋಡಿದ್ದು ಈ ಥರ ಇರುತ್ತೆ. ಆ ಮಸಾಲೆ ಅದೆಲ್ಲ ತುಂಬಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಚಾನಲ್ನಲ್ಲಿ ಬದನೆಕಾಯಿ ಬೋಂಡ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಮುಂಚೆನೇ. ಆ ವಿಡಿಯೋ ನೋಡಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟನ್ನು ತೊಗೋಬೇಕು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಚಿಟಿಗೆಯಷ್ಟು ಅಡುಗೆ ಸೋಡಾನ ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಹಿಟ್ಟು ಖಾರ ಖಾರ ಇರಬೇಕಲ್ಲ, ಅದಕ್ಕೋಸ್ಕರನೇ ಅದಕ್ಕೆ ಸ್ವಲ್ಪ ಖಾರ ಪುಡಿ, ಆಮೇಲೆ ಅಜ್ವಾನನ ಸ್ವಲ್ಪ ತೊಗೊಂಡು ಅದನ್ನು ಕೈನಲ್ಲಿ ಈ ಥರ ತಿಕ್ಕಬೇಕು. ಅದರಿಂದ ಪರಿಮಳ ಚೆನ್ನಾಗಿ ಬರುತ್ತೆ. ಅದನ್ನ ತಿಕ್ಬಿಟ್ಟು ಅದರಲ್ಲಿ ಹಿಟ್ಟಿನಲ್ಲಿ ಹಾಕಿ ಹಿಟ್ಟನ್ನೆಲ್ಲ ಒಂದು ಸಲ ಕಲಿಸ್ಕೊಂಬಿಡಿ. ಎಲ್ಲ ಹೊಂದ್ಕೋಬೇಕಲ್ಲ, ಅದಕ್ಕೋಸ್ಕರ ಅದೆಲ್ಲ ಹೊಂದ್ಕೊಳ್ಳೋ ಥರ ಕಲಿಸ್ಕೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅಂದರೆ ಅದು ಬದನೆಕಾಯಿ ಬೋಂಡ ಮಾಡ್ತೀವಲ್ಲ ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ಅದನ್ನೆಲ್ಲ ಹಾಕಿ ಅರಿಶಿನ ಹಾಕಿ ಕಲಿಸಿ. ನೀರನ್ನ ಜಾಸ್ತಿ ಒಂದೇ ಸಲ ಹಾಕ್ಕೋಬೇಡಿ. ಸ್ವಲ್ಪ 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 ನೀರು ಹಾಕ್ಕೊಂಡು ನಮಗೆ ಈ ಮಿರ್ಚಿ ಹಿಟ್ಟು ಕಲಿಸ್ತೀವಲ್ಲ ಆ ಹದತನ ಬರೋ ತನ ನೀರು ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೋಬೇಕು ನೋಡಿರಿ. ಮೆತ್ತಗಾಗಬೇಕು ಹಿಟ್ಟು, ಅಲ್ಲಿ ತನಕ ಕಲಿಸಿ ಈ ಥರ ಹಿಂಗೆ ಎತ್ತಿ ಹಾಕಿದರೆ ಮಿರ್ಚಿ ಹಿಟ್ಟು ಬೀಳುತ್ತೆ ನೋಡ್ರಿ. ಆ ಥರನೇ ಕಲಿಸ್ಕೋಬೇಕು. ಇದನ್ನು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಬೋಣ. ಜಾರು ತೊಗೊಂಡು ಅದರಲ್ಲಿ ಹಣ್ಣಾಗಿರ್ತಾವಲ್ಲ, ಹಣ್ಣಿನ ಮೆಣಸಿನ್ಕಾಯಿ ಬರ್ತಾವಲ್ಲ, ಆ ಥರ ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಸಿಪ್ಪೆ ಬಿಡಿಸಿದಂಥ ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು. ಸ್ವಲ್ಪ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ನೋಡಿಕೊಂಡು ಅಷ್ಟು ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಜಾಸ್ತಿ ಏನು ಉಪ್ಪು ಹಾಕಬೇಡಿ, ನೀರಾಗಿಬಿಡ್ತದೆ. ನಿಮ್ಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡು ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರಬೇಕು. ಅದನ್ನು ಈಗ ಈ ರೀತಿ ಪೇಸ್ಟ್ ಆಗಿದೆ ನೋಡಿ. ಈ ಪೇಸ್ಟ್ನ ಒಂದು ಬೌಲ್ನಲ್ಲಿ ತೆಗೆದು ಮೆತ್ತಗಾಗಿರಬೇಕು. ಈ ಥರ ಆಗಿರ್ಬೇಕು ನೋಡ್ರದು, ಮೆತ್ತಗಾಗಬೇಕು. ಆ ಥರ ಆಗೋ ಥರ ಮಾಡಿಕೊಂಡು ಅದನ್ನು ಒಂದು ಬಟ್ಲಿನಲ್ಲಿ ತೆಗೆದು ಇಟ್ಕೋಬೇಕು ನೋಡಿ. ಈಗ ನಾವು ಈ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ಈಗ ಇದನ್ನು ಈ ಥರ ಹೆಚ್ಕೋಬೇಕು ನೋಡಿರಿ. ಫಸ್ಟು ಒಂದು ಕಟ್ಟು ಹಾಕಬೇಕು, ಆಮೇಲೆ ಸ್ವಲ್ಪ ಜಾಗ ಬಿಟ್ಟು ಇನ್ನೊಂದು ಫುಲ್ಲು ಕಟ್ಟು ಹಾಕಬೇಕು. ಅರ್ಧ ಫಸ್ಟು ಆಮೇಲೆ ಫುಲ್ಲು, ಈ ಥರ ಗ್ಯಾಪ್ ಬರಬೇಕು ನೋಡಿರಿ. ಯಾಕಂದರೆ ಅದರಲ್ಲಿ ಮಸಾಲೆ ತುಂಬ್ಕೋಬೇಕಲ್ಲ, ಅದಕ್ಕೆ. ಈಗ ಮಸಾಲೆನೂ ರೆಡಿ ಇದೆ. ಈಗ ಈ ಮಸಾಲೆನೇ ಈ ಥರ ಇದರಲ್ಲಿ ತುಂಬಬೇಕು ನೋಡಿರಿ. ಇದನ್ನ ಈ ಥರ ತುಂಬಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಹೊರಗಡೆ ಬಂದಂಥ ಮಸಾಲೆನೆಲ್ಲ ಚಮಚದಿಂದ ಈ ಥರ ಅನ್ಬೇಕು. ನಿಮಗೆ ಆ ಥರ ಕಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಮಾಮೂಲಾಗಿ ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿ ಮಸಾಲೆ ತುಂಬಿ ಮೇಲ್ಗಡೆ ಇನ್ನೊಂದು ಬದನೆಕಾಯಿ ಇಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಹಿಟ್ಟು ರೆಡಿ ಇದೆ, ಬದನೆಕಾಯಿ ತುಂಬಿದ್ದು ರೆಡಿ ಇದೆ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ಈಗ ಎಣ್ಣೆ ಕಾದಿದೆ ಅಂತ ನೋಡ್ತಾ ಇದ್ದೀನಿ ನೋಡಿ. ಈಗ ಅದರಲ್ಲಿ ಈ ಬದನೆಕಾಯಿನ ಅದ್ದಿ ಎಣ್ಣೆಯಲ್ಲಿ ಕರಿಲಿಕ್ಕೆ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಅದನ್ನ ಸಣ್ಣ ಉರಿನಲ್ಲೇ ಬೇಯಿಸ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಯಾವುದೇ ಇದನ್ನು ಕರೆದಂಥ ವಸ್ತುಗಳನ್ನ ಇರ್ತಾವಲ್ಲ ಅವನ್ನ ಸಣ್ಣ ಉರಿನಲ್ಲೇ ಬೇಯಿಸ್ಕೊಂಡ್ರೆ ಈ ಥರ ನೀಟಾಗಿ ಬರ್ತದೆ ನೋಡ್ರಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನು ಬರೋ ತನಕ ಅದನ್ನ ಫ್ರೈ ಮಾಡಿಕೊಳ್ಳಿ. ಈಗ ನಾನು ಇನ್ನೊಂದು ಟ್ರಿಪ್ಪು ಹಾಕಿದ್ದೀನಿ ನೋಡಿ. ಇದನ್ನು ಅಷ್ಟೇ, ಎಲ್ಲದೂ ಅಷ್ಟೇ, ಯಾವುದೇ ನೀವು ಮಾಡಿದ್ರೂ ಗೋಲ್ಡನ್ ಬ್ರೌನ್ ಬರಬೇಕು. ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಸರ್ವಿಂಗ್ ಬೌಲಿಗೆ ತೆಗೆದಿದ್ದೀನಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.